ಸರ್ ನನ್ನ ಹೆಸರು ಮೊಹಮ್ಮದ್ ಇಸಾಕ್ ಅಂತ್ರಿ. ಖಾಸಗಿ ಚಾಲಕನಾಗಿ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 3 ವರ್ಷದಿಂದ ಮಾಡ್ತಾ ಇದ್ದೀನಿ ಇಲ್ಲಿ. ನಮಗೆ 2 ತಿಂಗಳ ಪೇಮೆಂಟ್ ಹಾಕಿಲ್ಲ ಇನ್ನೂವರೆಗೆ. ಮತ್ತು ನಾವು 3 ವರ್ಷದಿಂದ ಏನು ನಾವು ದುಡ್ಕೋತ ಬಂದೀವಿ, ನಮಗೆ 2 ತಿಂಗಳ 3 ತಿಂಗಳು ಬಿಟ್ಟು ಈ ಥರ ಪೇಮೆಂಟ್ ಮಾಡಿದ್ದಾರೆ. ಮತ್ತು 2,000 ರೂಪಾಯಿ PF ಹಣವನ್ನು ಕಟ್ ಮಾಡಿದ್ದಾರೆ. ಕಟ್ ಮಾಡಿದ ಕೂಡ ಇನ್ನೂವರೆಗೂ 1 ರೂಪಾಯಿನೂ ಕೂಡ ನಮ್ಗೆ ಅವರು ಹಾಕಿಲ್ಲ PF ಅಮೌಂಟು. ಮತ್ತು ಇದು ನಾವು ಹೆಚ್ಚಿಗೆ ನಾವು ಒತ್ತಾಯ ಮಾಡೋದೇನಂತಂದರೆ ಬೀದರ್ ಮಾದರಿಯಲ್ಲಿ ನಮ್ಮ ಇದು ಏನು ಖಾಸಗಿ ಚಾಲಕರಾಗಿ ತೊಗೊಂಡಿದ್ದಾರಲ್ಲ, ಬೀದರ್ ಮಾದರಿಯಲ್ಲಿ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಅಧ್ಯಕ್ಷರಿಗೂ ಹೇಳಿದ್ದೀವಿ, MD ಮೇಡಮ್ ಅವ್ರಿಗೂ ಕೂಡ ಹೇಳಿದ್ದೀವಿ. ದಯಮಾಡಿ ಅವರು ಇದು ನಾವು ಮಾಡಿರುವಂಥ ಮನವಿ ಪತ್ರವನ್ನು ಕೊಟ್ಟಿದ್ವಿ, ಅದಕ್ಕೆ ಸ್ಪಂದನೆ ಮಾಡಿ ಬೀದರ್ ಮಾದರಿಯಲ್ಲಿ ಮಾಡಿಕೊಡ್ಬೇಕಾಗಿ ಮೇಡಮ್ ಅವರಲ್ಲಿ ನಾವು ಬೇಡ್ತಾ ಇದ್ದೀವಿ. ನಮ್ಗೆ ವೇತನ ಇವಾಗ ಇವರು ಪೂಜಾ ಸೆಕ್ರೆಟರಿ ಅವ್ರು ಕೊಡ್ತಾ ಇದ್ದಾರೆ. ಹೇಗೆ ಕೊಡ್ತಾ ಇದ್ದಾರಪ್ಪ ಅಂದರೆ 2 ತಿಂಗಳು ಹಾಕೋದು 3 ತಿಂಗಳು ಗ್ಯಾಪ್ ಬಿಡೋದು, 2 ತಿಂಗಳು ಹಾಕೋದು 3 ತಿಂಗಳು ಗ್ಯಾಪ್ ಬಿಡೋದು, ಈ ಥರ ಮಾಡ್ತಾ ಇದ್ದಾರೆ. ನಾವು ಒಂದು ಊರ್ಲಿಂದ ಬರಬೇಕಂದ್ರೆ ನಮ್ಗೆ ಯಾವುದೇ ಒಂದು ಪಾಸ್ ಅಲ್ಲಿ ಸವಲತ್ತು ಯಾವುದೂ ಇಲ್ಲ. ಮತ್ತು ಇನ್ನೊಂದು ಸೇಫ್ಟಿಗೋಸ್ಕರ ಅಂದರೆ ಜೀರೋನೇ. ನಾವು ಸೇಫ್ಟಿಗೋಸ್ಕರ ಏನೂ ಇಲ್ಲ. ಎಲ್ಲೇ ಹೋದಿವಿ, ಗಾಡಿ ಏನೋ ಡ್ಯಾಮೇಜ್ ಆಯಿತು, ನಮ್ಮ ಕಾಲು ಕಟ್ಟಾಯಿತು, ಕೈ ಕಟ್ಟಾಯಿತು, ಇದಕ್ಕೆ ಯಾರೂ ಹೊಣೆಗಾರರಲ್ಲ. ನಾವೇ ನಮ್ಮ ಜೀವಕ್ಕೆ ನಾವೇ ಹೊಣೆಗಾರ ಆಗಿಬಿಟ್ಟಿವಿ. ಇದಕ್ಕೆ ಈ ಥರ ನಮ್ಗೆ ಕಷ್ಟ ಇದಾವೆ ಸರ್. ಇನ್ಶೂರೆನ್ಸ್ ಏನು ಕಟ್ತಾರೆ? ನಮ್ಮ ಇನ್ಶೂರೆನ್ಸ್ ಅದು ಏನು ಕಟ್ಟಲ್ಲ ಸರ್, ಏನು ಇಲ್ಲ ಸರ್. PF ರೊಕ್ಕ ದುಡ್ಡು ಮಾತ್ರ ಕರೆಕ್ಟಾಗಿ ಕಟ್ ಮಾಡ್ಕೋತಾ ಇದಾರೆ. PF ಕಟ್ ಮಾಡ್ಕೋತಾ ಇದಾರೆ, ESI ಕಟ್ ಮಾಡ್ಕೋತಾ ಇದಾರೆ, ದುಡ್ಡು ಕರೆಕ್ಟಾಗಿ ಕಟ್ ಮಾಡ್ತಾ ಇದಾರೆ. ಬಟ್ ಅದ್ರ ಸೌಲಭ್ಯ ನಮ್ಗೆ ಯಾವುದೂ ಇಲ್ಲ. ಪೇಮೆಂಟ್ ಸ್ಲಿಪ್ ಅಂತೂ ಏನೇ ಇಲ್ಲ. ಹಾಗಾಗಿ ನಾವು ಇದು ಬೀದರ್ ಮಾದರಿಯಲ್ಲಿ ಮಾಡಬೇಕಾಗಿ ಭಾಳ ಸರ್ತಿ ನಾವು ಒತ್ತಾಯ ಮಾಡ್ತಾ ಇದಕ್ಕೆ ಹಿಡಿದು 4ನೇ ಸರ್ತಿ ನಾವು ಮನವಿ ಪತ್ರ ಕೊಡೋದು. ನಮ್ಗೇನದ ಸೇಫ್ಟಿ ಒಂದು ಮುಖ್ಯ ಇದೆ, ಅದು ಒಂದು ಮಾಡಿಕೊಡ್ಬೇಕಾಗಿ MD ಮೇಡಮ್ ಅವರು ಅಧ್ಯಕ್ಷರಲ್ಲಿ ನಾವು ಮನವಿ ಮಾಡ್ತೀವಿ. ಈಗ ನಮ್ಮ ಎಲ್ಲ ಸಿಬ್ಬಂದಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ನಮಗೆ ಎಲ್ಲ ಕ್ಲಿಯರ್ ಮಾಡತ್ತನ ನಾವು ಡ್ಯೂಟಿಗೆ ಹೋಗಲ್ಲ ಅಂತ ಹಠ ಮಾಡಿ ಕೂತಿದ್ದಾರೆ. ಯಾಕೆಂದರೆ ಅವ್ರಿಗೆ ಭಾಳ ಕಷ್ಟ ಇದೆ ಸರ್. ನಾವು 12 ತಾಸು ಜರ್ನಿ ಮಾಡ್ತೀವಿ ಸರ್. ಗಾಡಿ ನಡೆಸೋದಂದ್ರೆ ಸುಮ್ಮನೆ ಅಲ್ಲ. ಎಷ್ಟೋ ಜನ ಬೈತಾರೆ ಸರ್ ನಮಗೆ, ಎಷ್ಟೋ ಜನ ಊದ್ತಾರೆ, ಎಂಥ ಡ್ರೈವರ್ ನೀನು ಹಿಂಗ ಅಂತ. ಆದರೂ ಕೂಡ ನಾವೆಲ್ಲ ಸಹಿಸ್ಕೊಂಡು ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ ಕರೆಕ್ಟ್ ಪೇಮೆಂಟ್ ಆಗ್ತಾ ಇಲ್ಲ ಅಂದರೆ ಇದು ಯಾವ ನ್ಯಾಯ ಸರ್ ಹೇಳಿ? ಯಾವುದೇ ಸೌಲಭ್ಯ ಇಲ್ಲಾರ್ದೆ ನಾವು ಈ ಥರ ದುಡಿತಾ ಇದ್ದೀವಿ ಸರ್. ಆದರೂ ಕೂಡ ನಮ್ಮ ಮೇಲೆ ಸ್ವಲ್ಪ ಕರುಣೆ ಇಲ್ವಾ ಇವ್ರಿಗೆ? ನಮಗೆ ಏನು ಏಜೆನ್ಸಿನೇ ಬೇಡ ಸರ್. ನಮಗೆ ಏಜೆನ್ಸಿ ಬೇಕೇ ಆಗಿಲ್ಲ. ನಮಗೆ ಏನು ಬೀದರ್ ಮಾದರಿಯಲ್ಲಿದೆ ಬೀದರ್ ಥರ ಮಾಡಿಕೊಡ್ಬೇಕು ನಮ್ಗೆ ಅಷ್ಟೇ. ಈಗೇನು ಹೊಸದಾಗ ಕಾಂಟ್ರಾಕ್ಟರ್ ಬಂದರೆ ಅವನು ಕೂಡ 25,000 ರೂಪಾಯಿ ಡಿಪಾಸಿಟ್ ಬಿಡ್ತಾನೆ. ಎಲ್ಲಿಂದ ತಂದು ಕೊಡೋದು? ನಾವು ಕಳು ಮಾಡಿ ತಂದು ಕೊಡೋಣ? ಎಲ್ಲಿಂದ ತಂದು ಕೊಡೋಣ? 2 ತಿಂಗಳ ಪೇಮೆಂಟ್ ಇಲ್ಲ, ನಾವು ಎಲ್ಲಿಂದ ತರೋದು? ನನ್ನ ಮಗಳಿಗೆ ಆರಾಮ ಇದ್ದಿದ್ದಿಲ್ಲ, ನಾನು ಹೊರಗಿನ ಸಾಲ ತಂದು ಕೊಟ್ಟಿದ್ದೀನಿ. 2 ತಿಂಗಳ ಪೇಮೆಂಟ್ ಇಲ್ಲ ಸರ್, ಏನು ಮಾಡೋದು ಹೇಳಿ? ಏನು ರಿಸಿಪ್ಟ್ ಇಲ್ಲ, ಏನಿಲ್ಲ. ಇದಕ್ಕಿಂತ ಮುಂಚೆ 30,000 ರೂಪಾಯಿ ನಮ್ಮ ಹತ್ರ ಪೂಜಾ ಸೆಕ್ರೆಟರಿ ಅವರು ತಗೊಂಡಿದ್ದಾರೆ. ಅದು ತಗೊಂಡಿದ್ದು ಕೂಡ ರೊಕ್ಕ ನಮಗೆ ವಾಪಸ್ ಕೊಡ್ಲಿಲ್ಲ. ಅದ್ರದ್ದು ಯಾವುದೇ ಒಂದು ರಿಸಿಪ್ಟ್ ಇಲ್ಲ, ಪ್ರೂಫ್ ಇಲ್ಲ, ಏನೂ ಇಲ್ಲ. ಈಗ ಹೊಸದಾಗಿ ಏನು ಬರ್ತಾ ಇದ್ದಾರೆ ಅವರು ಕೂಡ 25,000 ರೂಪಾಯಿ ಕೇಳ್ತಾ ಇದ್ದಾರೆ. ಅದ್ರದ್ದು ಯಾವುದೇ ರಿಸಿಪ್ಟ್ ಕೇಳ್ತಾ ಇಲ್ಲ, ರಿಸಿಪ್ಟ್ ಹೇಳ್ತಾ ಇಲ್ಲ. 25,000 ರೂಪಾಯಿ ಕೇಳ್ತಿದ್ದಾರೆ, ಅದ್ರ ಮೇಲೆ 10,000 ರೂಪಾಯಿ ರಿಸಿಪ್ಟ್ ಕೊಡ್ತೀನಿ ಅಂತಾರೆ. 15,000 ರೂಪಾಯಿ ಕೊಡಲ್ಲ ತಲ್ಲಗತ್ತಿದ್ದಾರೆ ಸರ್ ಅವ್ರಿಗೆ. ನನ್ನ ಹೆಸರು ಮೊಹಮ್ಮದ್ ಇಸಾಕ್ ಅಂತ ಸರ್.